ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಇಂದು ಭಕ್ತಿ ಮತ್ತು ಆಧ್ಯಾತ್ಮಿಕ ಉತ್ಸಾಹದ ಅಲೆಗಳು ಆವರಿಸಿದ್ದು, ಶ್ರೀರಾಮನ ಜನ್ಮದಿನಾಚರಣೆಯಾದ ಚೈತ್ರ ನವಮಿಯ ಶುಭ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ದೇವಾಲಯಗಳಲ್ಲಿ ಪೂಜೆ ನೆರವೇರಿಸುತ್ತಿದ್ದಾರೆ. ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಭಕ್ತರ ಅಭೂತಪೂರ್ವ ಅಲೆ ಇಂದು ಕಂಡುಬಂದಿತು. ನಸುಕಿನ 3 ಗಂಟೆಯಿಂದಲೇ ಯಾತ್ರಿಕರು ಸರಯೂ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿದರು. ಇದು ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಪುಣ್ಯವನ್ನು ತರುತ್ತದೆ ಎಂಬ ನಂಬಿಕೆಯಿದೆ. ರಾಮಪಥವು ದಟ್ಟವಾದ ಜನಸಂದಣಿಯಿಂದ ತುಂಬಿ ಹೋಗಿದೆ. ಭಕ್ತರು ಶ್ರೀರಾಮನನ್ನು ಸ್ತುತಿಸುವ ಗೀತೆಗಳು ಮತ್ತು ಘೋಷಣೆಗಳನ್ನು ಪಠಿಸುತ್ತಿದ್ದಾರೆ. ಭಾರತದ ಮೂಲೆ ಮೂಲೆಗಳಿಂದ ಮತ್ತು ವಿದೇಶಗಳಿಂದ ಯಾತ್ರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಗಂಗಾ, ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ಸಂಗಮವಾದ ಪವಿತ್ರ ಸಂಗಮದಲ್ಲಿಯೂ ಇದೇ ರೀತಿಯ ಆಧ್ಯಾತ್ಮಿಕ ದೃಶ್ಯ ಕಂಡುಬಂದಿದೆ. ಪವಿತ್ರ ಸ್ನಾನದ ಜೊತೆಗೆ ಯಾತ್ರಿಕರು ದಾನ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ರಾಮಲಲ್ಲಾ ವಿಗ್ರಹದ ಹಣೆಯ ಮೇಲೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಸೂರ್ಯರಶ್ಮಿ ಪ್ರತಿಫಲನಗೊಂಡಿದ್ದು, ಈ ಸೂರ್ಯ ತಿಲಕದ ಅಭೂತಪೂರ್ವ ದೃಶ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಟಿವಿಯ ಮೂಲಕ ವೀಕ್ಷಿಸಿದರು.